ಅವರು ಇವತ್ತು ಇದ್ಬಿಟ್ಟಿದ್ರಲ್ಲ ಅವ್ಳು ಕಾಲು ಹಿಡ್ಕೊಂಡು ಇಲ್ಲಿ ಕರ್ಕೊಂಬಂದ್ಬಿಡ್ತಿದ್ರು, ಅಣ್ಣ ನೀನು ಬರಲೇಬೇಕಣ್ಣ ಅಂತ. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಟೈಗರ್ ಇರೋ ರೆಸ್ಟೋರೆಂಟ್ಗೆ ಬಂದಿದ್ದೀರಾ. ಇವತ್ತು ನಮ್ಮ ಅಣ್ಣ ಬಂದಿದ್ದಾರೆ ನನ್ನ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ. ನನ್ನ ತಮ್ಮ ಲಾಸ್ಟು 1 ವರ್ಷ ಹಿಂದೆ ಒಂದು ಹೋಟ್ಲ್ ಮಾಡ್ಬೇಕಣ್ಣ ಅಂತ ಫೋನಲ್ಲಿ ಕಾಂಟ್ಯಾಕ್ಟು ಫೋನಲ್ಲಿ ಕೇಳಿ ಹೋಟ್ಲ್ ಮಾಡಬೇಕಂತ ಮಾತಾಡ್ದೆ. ಫಸ್ಟ್ ತುಮಕೂರಲ್ಲಿ ಮಾಡೋಣ, ಬೆಂಗಳೂರಾಗ ಮಾಡೋಣ ಅಂತ ಒಂದು ಕನ್ಫ್ಯೂಷನ್ ಇತ್ತು ಸರ್. ಅದಕ್ಕಿಂತ ಮುಂಚೆ ಒಂದು ಗ್ರಾನೈಟ್ ಫ್ಯಾಕ್ಟ್ರಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಗ್ರಾನೈಟ್ ಫ್ಯಾಕ್ಟ್ರಿ ಪ್ಲ್ಯಾನ್ ಮಾಡಿಕೊಂಡು ಅದು ಲಾಕ್ಡೌನಲ್ಲಿ ಆವಾಗ ಏನಂದರೆ ಪುನೀತ್ ರಾಜ್ಕುಮಾರ್ ಸರ್ ಕರ್ಕೊಂಬರ್ಬೇಕು, ನಾವು ಅವ್ರ ಕೈಯಿಂದ ಓಪನಿಂಗ್ ಮಾಡಿಸ್ಬೇಕು, ಅವ್ರ ಆಶೀರ್ವಾದ ನಂಗೆ ಇದ್ದೇ ಇರಬೇಕು ಅಂತ ಮಾತಾಡ್ತಿದ್ದ. ಆಸೆ ಸರ್, ಅವ್ರು ಬರಬೇಕಾಗಿತ್ತು, ಅಲ್ಲಿ ಇಲ್ಬೇಕಾಗಿತ್ತು. ಈಗ ಅದೇ ನನ್ನ ಒಂದು ಮನಸ್ಸಲ್ಲಿ ಮಡಿಕೊಂಡು ಹೋಗ್ತಾ ಇರೋದು. ಬಂಡೆ ಕೆಲಸ ಯಾಕೆ ಸ್ಟಾರ್ಟ್ ಮಾಡಿದೆ ಹೇಳಿ? ನಾನು ನಮ್ಮ ಅಣ್ಣ ಪುನೀತ್ ರಾಜ್ಕುಮಾರ್ ಅಣ್ಣ ಅದು ಮಾಡಿದ್ದಾರೆ ಅಂತ ನಾನು ಬಂಡೆ ಕೆಲಸ ಸ್ಟಾರ್ಟ್ ಮಾಡಿದ್ದು. ನಾವು ಹೋಟ್ಲ್ ಮಾಡ್ತಿದ್ದೀವಿ ಅಂತ ನಾವು ಅವ್ರ ಹೆಸರು ತೊಗೊಂಡು ನಾವು ಯೂಸ್ ಮಾಡ್ಕೊಂಡು ನಾವೇನೋ ಬೆಳಿಬೇಕಂತ ಹೇಳ್ತಿಲ್ಲ ಸರ್, ನಮ್ಮ ಮನಸ್ಸಲ್ಲಿದೆ. ಅವರು ಇವತ್ತು ಇದ್ಬಿಟ್ಟಿದ್ರಲ್ಲ ಅವ್ಳು ಕಾಲು ಹಿಡ್ಕೊಂಡು ಇಲ್ಲಿ ಕರ್ಕೊಂಬಂದ್ಬಿಡ್ತಿದ್ರು, ಅಣ್ಣ ನೀನು ಬರಲೇಬೇಕಣ್ಣ ಅಂತ. ಏನು ಮಾಡಬೇಕು, ಇವತ್ತು ಮನಿಕ್ಕಿದ್ದೀವಿ, ನಮ್ಮ ಕರ್ನಾಟಕ ಜನಗಳು ಬಂದು ಇಲ್ಲಿ ನಮಗೆ ಇದು ಮಾಡಿ